ದಾವಣಗೆರೆಯಲ್ಲಿ ಶಾಮನೂರು ಮೊಮ್ಮಗರಿಗೆ ಟಿಕೆಟ್ ಮುಸ್ಲಿಂ ಸಮುದಾಯದ ಆಕ್ರೋಶ 20ಕ್ಕೂ ಹೆಚ್ಚು ಮುಸ್ಲಿಂ ಮುಖಂಡರು ಬಿಜೆಪಿ ಸೇರ್ಪಡೆ ಇಂದು ಬಂಡಾಯ ಅಭ್ಯರ್ಥಿ ಸಾದಿಕ್ನಿಂದ ನಾಮಪತ್ರ ಈ ಸುದ್ದಿಯನ್ನು ನೋಡೋಣ ಉಪಕಥನ ನ್ಯೂಸ್ ಟಾಪ್ನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಕದನದಲ್ಲಿ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಅಲ್ಪಸಂಖ್ಯಾತ ಸಮುದಾಯದ ನಾಯಕರ ಪಟ್ಟಿನ ನಡುವೆ ಸಮರ್ಥ್ಗೆ ಕೈಪಡೆ ಮಣೆ ಹಾಕಿದೆ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಸಿಡಿದೆದ್ದಿದೆ. ಇತ್ತ ಅಖಾಡಕ್ಕೆ ಇಳಿದಿರೋ ಸಾದಿಕ್ ಪೈಲ್ವಾನ್ ಬಂಡಾಯ ಎದ್ದಿದ್ದಾರೆ. ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ ಅಂತ ತೊಡೆ ತಟ್ಟಿದ್ದಾರೆ. ಮುಸ್ಲಿಮರಿಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುಸ್ಲಿಂ ಸಮುದಾಯದ ಮುಖಂಡರು ಕಿಚ್ಚು ಹೊರಹಾಕಿದ್ದಾರೆ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ್ದಕ್ಕೆ ಆಕ್ರೋಶ ಸ್ಫೋಟವಾಗಿದೆ. ದಾವಣಗೆರೆ ಅಖ್ತರ್ ರಾಜ ವೃತ್ತದಲ್ಲಿ ಯುವಕರು ಪ್ರತಿಭಟಿಸಿದ್ರು. ಕಪ್ಪು ಪಟ್ಟಿ ಧರಿಸಿ ಜಸ್ಟಿಸ್ ಫಾರ್ ಮೈನಾರಿಟೀಸ್ ಅಂತ ಘೋಷಣೆ ಕೂಗಿದ್ರು. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಪಾಠ ಕಲಿಸಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದೆ ಅಂತ ಬೆಂಕಿ ಉಗುಳಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಾದಿಕ್ಗೆ ಟಿಕೆಟ್ ತಪ್ಪಿದ್ದಕ್ಕೆ ಆಕ್ರೋಶ ಜ್ವಾಲೆ ಆಗಿದೆ. ಉಪಚುನಾವಣೆಯಲ್ಲೂ ಶಾಮನೂರು ಕುಟುಂಬಕ್ಕೆ ಎಐಸಿಸಿ ಮಣೆ ಹಾಕಿದ್ದಾರೆ. ಟಿಕೆಟ್ ನೀಡುವ ಮೊದಲೇ ಅಲ್ಪಸಂಖ್ಯಾತರ ಸೋಲ್ತಾರೆಂಬ ನಿರ್ಧಾರ ಮಾಡಿದ್ದು ತಪ್ಪು. ಇಂದು ನೂರಾರು ಬೆಂಬಲಿಗರ ಜೊತೆ ತೆರಳಿ ನಾಮಪತ್ರ ಸಲ್ಲಿಸ್ತೀನಿ ಅಂತ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಹೇಳಿದ್ರು. ನಾನು ನಾಳೆ ಸಾವಿರಾರು ಜನಸಂಖ್ಯೆಯಲ್ಲಿ ನಾನೆಲ್ಲ ಪಾದಯಾತ್ರೆಯನ್ನು ಹೋಗಿ ನಗರ ಪಾಲಿಕೆಯಲ್ಲಿ ನಾಮಿನೇಷನ್ ಅನ್ನು ಬಂಡಾಯ ಕಾಂಗ್ರೆಸ್ ಅಂತಕ್ಕದ್ದು ನಾನು ಸಲ್ಲಿಸಕ್ಕೆ ನಾನು ಸ್ವತಃಸಿದ್ಧವಾಗಿ ಅದೇನೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಣದಲ್ಲಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಶಾಕ್ ನೀಡಿದೆ. 20ಕ್ಕೂ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಬಿಜೆಪಿ ಬಾವುಟವನ್ನು ಹಿಡಿದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪನವರ ಸಮ್ಮುಖದಲ್ಲಿ ಮುಖಂಡರು ಬಿಜೆಪಿ ಸೇರಿದ್ರು. ಮುಂದಿನ ದಿನದಲ್ಲಿ ಮತ್ತಷ್ಟು ಅಲ್ಪಸಂಖ್ಯಾತರು ಬಿಜೆಪಿ ಸೇರ್ಪಡೆಯಾಗೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡಿಸುವಲ್ಲಿ ಹಲವು ನಾಯಕರ ಕಸರತ್ತು ಮಾಡಿದ್ರು. ಸಮರ್ಥ್ಗೆ ಟಿಕೆಟ್ ನೀಡಲು ಡಿಸಿಎಂ ಡಿಕೆ ಶಿವಕುಮಾರ್ ಒಲವು ಹೊಂದಿದ್ರು. ಇಷ್ಟೇ ಅಲ್ಲ, ಈಶ್ವರ್ ಖಂಡ್ರೆ ದಿವಂಗತ ಶಾಮನೂರು ಶಿವಶಂಕರಪ್ಪ ಕೊಡುಗೆ ಪ್ರಸ್ತಾಪಿಸಿ ಅವರು ಕಾಂಗ್ರೆಸ್ ಖಜಾಂಚಿಯಾಗಿ ಕೆಲಸ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನುಕಂಪ ಆಧಾರಿತ ಗೆಲ್ಲುವ ಅವಕಾಶ ಇದೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮುಂದೆ ಅವಕಾಶ ಮಾಡಿಕೊಡಬಹುದು ಅಂತ ಸುರ್ಜೇವಾಲಾ ಎದುರು ಬ್ಯಾಟಿಂಗ್ ಮಾಡಿದ್ರು. ಇನ್ನೊಂದು ಕಡೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿದ್ದು ಟಿಕೆಟ್ ಕೊಡಲು ಸಚಿವ ಜಮೀರ್ ಪಟ್ಟು ಹಿಡಿದಿದ್ರು. ಟಿಕೆಟ್ ಕೊಡದಿದ್ರೆ ರಾಜೀನಾಮೆ ಕೊಡೋದಾಗಿ ಜಮೀರ್ ಹೇಳಿದ್ರಂತೆ. ಅಲ್ಪಸಂಖ್ಯಾತ ಸಚಿವರು ಶಾಸಕರನ್ನ ಕರೆದು ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಮತ್ತು ಸುರ್ಜೇವಾಲಾ ಮನವೊಲಿಸಿದ್ದಾರೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿ ಫಾರ್ಮ್ ನೀಡಿದ್ದಾರೆ. ಈಗಾಗಲೇ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿರೋ ಸಮರ್ಥ್ ಇಂದು ಮತ್ತೊಮ್ಮೆ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಪ್ರಚಾರದಲ್ಲಿ ಸಿಎಂ ಹಾಗೂ ಡಿಸಿಎಂ ಡಿಕೆ ಭಾಗಿಯಾಗಲಿದ್ದಾರೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಬೈ ಎಲೆಕ್ಷನ್ ಎದುರಿಸ್ತೀವಿ ಅಂತ ದಾವಣಗೆರೆಯಲ್ಲಿ ಟಿವಿ9ಗೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಹೇಳಿದ್ರು. ಎಕ್ಸ್ಪೀರಿಯನ್ಸ್ ಯಾವಾಗಲೂ ಇದ್ದೇ ಇರ್ತಾರೆ. ಆಮೇಲೆ ಏನಂದರೆ ಇದು 30 ವರ್ಷ ಇವರೆಲ್ಲರೂ ಅಜ್ಜರ ಜೊತೆನೂ ಅಡ್ಡಾಡ್ಯಾರೆ. ಇವರೆಲ್ಲರೂ ನಾವು ಅಜ್ಜರ ಅಂತಾನೆ ಕರಿತೀರಿ, ಅಜ್ಜ ಅಂತಾನೆ ಕರಿತೀವಿ, ಇಲ್ಲಾಂದರೆ ಅಂಕಲ್ ಅಂತ ಕರಿತೀವಿ. ಇವರೆಲ್ಲರ ಮನೆಗೂ ನಾವು ಸಿಕ್ಕಾಪಟ್ಟೆ ಸತಿ ಹೋಗಿವಿ. ಅವರು ನಮ್ಮ ಮನೆಗೆ ಭಾಳ ಸತಿ ಬಂದಾರೆ. ಇದೆಲ್ಲ ಒಂದೇ ಕುಟುಂಬ ರೀ. ಬಾಗಲಕೋಟೆ ಬೈ ಎಲೆಕ್ಷನ್ ಕಣದಲ್ಲಿ ದಿವಂಗತ ಎಚ್.ವೈ. ಮೇಟಿ ಪುತ್ರ ಉಮೇಶ್ ಮೇಟಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಏಪ್ರಿಲ್ 9ರಂದು ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆ ನಡೆಯಲಿದೆ. ಉಮೇಶ್ ಮೇಟಿ ಪರವಾಗಿ ಆಪ್ತ ಮಂಜುನಾಥ ಬಿ ಫಾರ್ಮ್ ಪಡೆದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಿ ಫಾರ್ಮ್ ಹಸ್ತಾಂತರಿಸಿದ್ರು. ಇಂದು ಉಮೇಶ್ ಮೇಟಿ ನಾಮಪತ್ರ ಸಲ್ಲಿಸಲಿದ್ದು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಹಾಜರಿರಲಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕದನ ಜೋರಾಗಿದೆ. ಇಂದು ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಾಮಪತ್ರ ಸಲ್ಲಿಸಲಿದ್ದಾರೆ. ಬಾಗಲಕೋಟೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿದ್ದು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವರು ಭಾಗಿಯಾಗಲಿದ್ದಾರೆ. 25,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಬರಲಿದ್ದಾರೆ ಅಂತ ಹೇಳಿದ್ರು. ಬಾಗಲಕೋಟೆ ಮಿನಿ ಸಮರ ಗೆಲ್ಲೋದಕ್ಕೆ ಕೇಸರಿ ಕಲಿಗಳು ರಣತಂತ್ರ ರೂಪಿಸಿದ್ದಾರೆ. ಕುರುಬ ಸಮುದಾಯದ 40,000 ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಈ ಮೂಲಕ ಬಾಗಲಕೋಟೆ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ. ವಿಜಯೇಂದ್ರ ಸಮ್ಮುಖದಲ್ಲಿ ಎಚ್.ವೈ. ಮೇಟಿ ಆಪ್ತ ಡಿಬಿ ಸಿದ್ದಾಪುರ ಕೇಸರಿ ಬಾವುಟವನ್ನು ಹಿಡಿದಿದ್ದಾರೆ. ಕಳೆದ 15 ವರ್ಷಗಳಿಂದ ಬಿಜೆಪಿಯಿಂದ ಡಿಬಿ ಸಿದ್ದಾಪುರ ದೂರವಿದ್ರು.